ಮಾಲಕ ನಮಸ್ಕಾರ ರೀ. ನಮಸ್ಕಾರ. ಯಾವ್ರಿಂದ ಬಂದ್ರಿ? ನಾವು ಇಟ್ಟಾಳಿಂದ ರೀ. ಯಾವ ತಾಲೂಕು ರೀ? ರಾಯಬಾಗ್ ತಾಲೂಕು ರೀ. ರಾಯಬಾಗ್ ತಾಲೂಕು ರೀ. ಹಾಂ ರೀ. ಏನು ಮಷಿನ್ ತೊಗೊಳಕ್ಕೆ ಬಂದ್ರಿ? ಹಾಂ ರೀ. ಮಿಷನ್ ಇಲ್ಲಿ ಯಾಕೆ ಬಂದ್ರಿ ಮಷಿನ್ ತೊಗೊಳಕ್ಕೆ? ಮಿಷನ್ ಚಲೋ ಐತ್ರಿ. ಮಿಷನ್ ಇದೆ. ಹ್ಞೂ ರೀ. ಮಿಷನ್ ಚಲೋ ಐತ್ರಿ. ಈಗ ವರ್ಷ 1.5 ವರ್ಷ ಆತು ನಮ್ಮ ಹುಡುಗ ತೊಗೊಂಬಂದ. ಹಾಂ ನಾನು ಮಿಷನ್ 1 ನಂಬರ್ ಐತ್ರಿ. ಹಾಂ ನಾನು ಹ್ಞೂ ಎಷ್ಟು ಬೇಕಾದಷ್ಟು ಮೇವು ಹಾಕಿದ್ರು ಹಾಂ ಮೇವು ಜಗದತ್ರಿ. ಮತ್ತು ಭಾಳ ಸಣ್ಣ ಆಗಂಗಿಲ್ಲ. ಹಾಂ ದಪ್ಪ ಆಕೈತ್ರಿ. ದನಗಳು ತಿನ್ನಕ್ಕೆ ಚಲೋ ಐತ್ರಿ. ಹಾಂ ಹಾಂ ನಿಲ್ಲೋದಿಲ್ಲರಲ್ಲ ಮಷಿನ್? ಒಟ್ಟು ಮಿಷನ್ ಇಲ್ಲ. ಮಿಷನ್ ಕಡೆ ಏನು ತೊಂದ್ರೆ ಇಲ್ರಿ. 1 ನಂಬರ್ ಮಿಷನ್ ರೀ. ಒಮ್ಮೆ ಈಗ 10 ಮಿಷನ್ ಒಯ್ಯಾಕತ್ತಿದ್ರು ನಾವು. 10 ಮಷಿನ್ ಹೋಯ್ತು. ನಿಮ್ಮ ಊರಾಗ ಯಾರು ಮೊದಲು ಓದಿರೇನ್ರಿ? ನಮ್ಮ ತಮ್ಮ ಓದಿದ್ರಿ. ಅಮ್ಮ ಓದಿರಿ? 1.5 ವರ್ಷ 2 ವರ್ಷ ಆತ್ರಿ ಓದ. ಹಾಂ ಓದಿ ಏನೂ ಆಗಿಲ್ರಿ? ಏನು ಕಿರಿಕಿರಿ ಇಲ್ರಿ? ಏನು ಕಿರಿಕಿರಿ. ಸಣ್ಣ ಮಿಷಿನ್ಗಳ್ಗತ್ತೆ ಇದೇನು ನಿಲ್ಲೋದಿಲ್ರಲ್ಲ? ಭಾಳ ಮೇವು ಹಾಕಿರ ನಿಲ್ಲೋದು. ಹರಿ ಮೇವು ಹಾಕಿದ್ರು ಏನು ಅಡ್ಡಾಡ್ರಿ. ರೇಟು ಮಾಲೀಕರ ಸಣ್ಣ ಮಷಿನ್ ರೇಟ್ ಅದಟ ಹಾಕಿದವ್ರ ರೇಟ್ ಏನು ಭಾಳ ಹಾಕಿದವ್ರ ರೇಟ್ ಅದ್ರಾಗ ಹೆಚ್ಚಕಮ್ಮ ಅದಾವ್ರಿ. ಹಾಂ ಹಾಂ ಆದ್ರೂ ಒಟ್ಟು ಚಲೋ ಮಿಷನ್ ರೀ ಇದು. ಹಾಂ ಹಾಂ ದೊಡ್ಡ ಮಿಷನ್ ಈಗ ಪೆಟ್ರೋಲ್ ಮ್ಯಾಗಿನ ತೋತಿರ್ಲ ಅದಕ್ಕೆ 1 ನಂಬರ್ ಮಿಷನ್ ರೀ. ಹೌದಿಲ್ರಿ? ಸೈಲೇಜ್ ಅದು ಮಾಡ್ಯಾರ ಇತ್ರೋಗ್ರಿ. ಸೈಲೇಜ್ ಇದ್ರ ಮ್ಯಾಲ ಸೈಲೇಜ್ ಒಂದು 4-5 ಎಕರೆ ಸೈಲೇಜ್ ಮಾಡಿರ್ತದ. ಸೈಲೇಜ್ ಮಾಡ್ಯಾರ. ಈಗ ನಾವು ಬಗಲ್ ದಂಟ ತನಿನೂ ಹಾಕಿದ್ರು ಅತ್ರ ನಿಲ್ಲದಿಲ್ರಿ? ಎಲ್ಲಾ ತರ ಮೇವು ತಗೋತ್ರಿ. ಟಗಿನ ಪರಿಕೆ ತಗೋತ್ರಿ, ಸಜ್ಜಿ ಮೇವು ತಗೋತ್ರಿ. ಎಲ್ಲ ಚಲೋ ಐತ್ರಿ ಮಿಷನ್. ಚಲೋ ಐತ್ರಲ್ಲ ಮಲಕ? ಚಲೋ. ಆಯ್ತು, ಥ್ಯಾಂಕ್ಸ್. ನಮಸ್ಕಾರ ರೀ ಸರ್. ನಾವು ಗಂಗಾ ಮಾತಾ ಎಂಟರ್ಪ್ರೈಸ್ ಲೋಸೂರು ಗೋಕಾಕಿಂದ ಮಾತಾಡ್ತಿರೋದು ರೀ. ನಮ್ಮದು ರೈತರಿಗೆ ಸಿಗುವಂಥ ಮೇವು ಕೊಯ್ಯೋ ಮಷಿನನ್ನು ಮಾರುವಂಥ ಒಂದು ಅಂಗಡಿ ಇದೆ ಸರ. ನಮ್ಮದು ಬೆಳಗಾವ್ದಾಗ 2 ಬ್ರ್ಯಾಂಚ್ ಅದಾವೆ ರೀ. ಇದು ಫಸ್ಟ್ನೇ ಬ್ರ್ಯಾಂಚ್ ರೀ. ನಾವು ರೈತರಿಗೆ ಉಪಯೋಗ ಆಗಲಿದ ಒಂದು ಹೆವಿ ಮಾಡಲ ಬಿಗ್ ಪ್ರೋ ಅಂತ ಒಂದು ಮಷಿನ್ ಇಂಟ್ರೊಡ್ಯೂಸ್ ಮಾಡತ್ತೇವೆ ರೀ. ಇದು ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಐತ್ರಿ. ಈ ಮಷಿನ್ ಹೆವಿ ವೇಟ್ ಐತ್ರಿ. ಒಬ್ರ ಕೈಲೇನೆ ಎಬ್ಸಕ್ಕಾಗಲ್ಲ ರೀ. ಈಗೇನು ನೀವು ಚೈನಾ ಮಾಡಲ್ ಕನ್ವೇರ್ ಬೆಲ್ಟದು ಮಷಿನ್ ಏನು ತೊಗೋತಾರಲ್ಲ ಅದಕ್ಕಿಂತನೂ ಹೆವಿ ಮಷಿನ್ ಐತ್ರಿ ಇದು. ಮತ್ತು ಇದ್ರೊಳಗೆ ನೀವು ಮೇವು ಎಷ್ಟು ಹಾಕಿರೂ ನಿಲ್ಲೋದಿಲ್ಲ ರೀ ಮಷಿನ್. ಇದ್ರೊಳಗೆ ಬಗಲ್ ದಂಟ, ಸಜ್ಜಿ ಮೇವು, ಟಗಿನ ಪರಿಕಿ, ಕಬ್ಬುಗಳೆಲ್ಲ ನಾವು ಕಟ್ ಮಾಡಿ ಇಲ್ಲೆಲ್ಲ ತೋರಿಸಿದವ್ರಿ. ಯಾವುದೇ ರೀತಿ ನಿಲ್ಲೋದಿಲ್ಲ ರೀ. ನೀವೇ ಕನ್ವೇರ್ ಬೆಲ್ಟ್ದು ಸಣ್ಣ ಕೆಂಪು ಮಷಿನ್ ಏನು 17-18 ಸಾವಿರ ತೊಗೊಳತ್ತಿರಲ್ಲ ಅದೇ ರೇಟ್ದಾಗ ಈ ಮಷಿನ್ ಕೊಡತ್ತವ ನಾವು. ಈ ಮಷಿನ ಒಟ್ಟು ನಿಲ್ಲೋದಿಲ್ಲ. ಏಕದಮ್ ಹೆವಿ ಐತ್ರಿ. ಮತ್ತು ಇದ್ರೊಳಗೆ ಹೆವಿ ಪೆಟ್ರೋಲ್ ಇಂಜಿನ್ ಯೂಸ್ ಮಾಡಿದವ್ರು ನಾವು. 3.5 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಇರ್ತೈತೆ ರೀ. ಆಮೇಲೆ ಇದು ಹೆಚ್ಚು ಕಿರಿಕಿರಿ ಬರೋದಿಲ್ಲ, ರಿಪೇರ್ ಅದು ಬರೋದಿಲ್ಲ ರೀ ಇದು. ಮತ್ತು ಇದು ಏನೈತ್ರಿ 2 ಬ್ಲೇಡ್ ಮೇಲೆ ಬರ್ತೈತೆ ರೀ. ಮತ್ತು ನೀವು 1 ಎಕರೆ ಸೈಲೇಜ್ ಮಾಡಿರೂ ಇದು ಏನೂ ಸಮಸ್ಯೆ ಆಗೋಲ್ಲ ರೀ. ಈ ಸಣ್ಣ ಮಷಿನ್ಗಳೆಲ್ಲ ನಿಂತು ಬಿಡತ್ತೋ ಅಡೆದು ಸೋದ್ಕೊಳ್ಳಿ ಕಿರಿಕಿರಿ ಆಗ್ತಾವೆ ರೀ. ಇವತ್ತು ನಾವು ಒಂದು 10 ಮಷಿನ್ ಒಂದೇ ದಿವಸ ಡೆಲಿವರಿ ಕೊಡತ್ತೀವಿ ರೀ. ರಾಯಬಾಗ್ ತಾಲೂಕು ಇಟ್ನಾಳದವ್ರ ಒಯ್ಯಾಕೆ ಬಂದಾರ್ರಿ. ಈ ಮಷಿನ ನೀವು ಒಂದು ಸಾರಿ ಗೋಕಾಕ್ ಲೋಸೂರು ಬ್ರ್ಯಾಂಚ್ಗೆ ಬಂದು ಒಂದು ಸರಿ ನೋಡ್ಕೊಂಡು ಹೋಗ್ರಿ. ಮತ್ತು ಮಷಿನ್ ಇದು ಇಷ್ಟು ಹೆವಿ ಐತೆ ಅಂದ್ರೆ ಇದ್ರ ಮ್ಯಾಲೆ ನಿಂತ್ರೂ ಆ್ಯಂಗಲ್ ಪಟ್ಟಿಗಳೆಲ್ಲ ಫುಲ್ ಹೆವಿ ವೇಟ್ಲೆ ಮಾಡ್ಯಾರ ರೀ. 1 ಕ್ವಿಂಟಲ್ ಮ್ಯಾಲೆ ಐತಿ. ಏನೂ ಬೆಂಡ್ ಆಗೋಲ್ಲ. ಮ್ಯಾಲೆ ಹೈತಿ ನಿಂತ್ರೂ ತಗಡಿ ಏನೂ ಬೆಂಡ್ ಆಗೋಲ್ಲ. ಹೆವಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದವು ರೀ. ಆಮೇಲೆ ತೆಳಗೆ ಗಾಲಿಗಳದಾವ್ರಿ. ನೀವು ಎಲ್ಲಿ ಬೇಕಾದ್ರೆ ನೀವು ಮೂವ್ಮೆಂಟ್ ಮಾಡ್ಕೊಬೋದು. ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ರೀ. ಮತ್ತು ಇದ್ರೊಳಗೆ 1 ತಾಸಿಗೆ 2 ಟನ್ ಮೇವು ಕಟ್ ಮಾಡ್ಬೋದು ರೀ. ಹಸಿ ಮೇವು, ಒಣ ಮೇವು 1.5 ಟನ್ ಕಟ್ ಮಾಡ್ಕೊಬೋದು. ಸಣ್ಣ ಮಷಿನ್ಕಿಂತನೂ ಜಾಸ್ತಿ ಕಟ್ ಆಗ್ತೈತೆ ರೀ. ಮತ್ತು ಪೆಟ್ರೋಲ್ ರೀ 1 ಲೀಟ್ರ್ ಹಾಕಿದ್ರೆ ನೀವು 15 ದಿವಸ ಹೋಗ್ತೈತೆ ರೀ. 1 ಲೀಟ್ರ್ ಪೆಟ್ರೋಲ್ ಮೇಲೆ 15 ದಿವಸ. 1 ತಿಂಗಳು ಬರೀ 2 ಲೀಟ್ರ್ ಪೆಟ್ರೋಲ್ ಮೇಲೆ ನೀವು 10 ದನಗಳಿಗೆ ಮೇವು ಕಟ್ ಮಾಡ್ಬೋದು. 10ರಿಂದ 20 ದನಗಳಿಗೆ ಯೂಸ್ ಮಾಡ್ಬೋದು ರೀ. ರೇಟು ಈ ಥರದ್ದು ಭಾಳ ರೀಸನೇಬಲ್ ಐತೆ. ಮತ್ತು ಇದು ನಿಮ್ಗೆ ಬೇಕಾದ್ರೆ ಮರಾರಿದೆ ಮೇವು ಹಾಕೋಗಟ್ಟ ಹಿಂಗೆ ಮಾಡ್ಕೋಬೋದು ರೀ. ತೆಳಗೆ ಬಿಟ್ಕೋಬೋದು. ಮೇವು ಕಟ್ ಮಾಡೋದು ನಿಮ್ಮದು ಏನಾರು ಮುಗಿತಪ್ಪ ಅಂತಂದ್ರೆ ನೀವು ಹೊಳೆ ಹಿಂಗೆ ಡಬ್ಬ ಹಾಕೊಂಡ್ರಂದ್ರೆ ಮತ್ತು ನಿಮ್ಗೆ ಜಾಗ ಕಡಿಮೆ ಹಿಡಿತೈತಿ. ಅದಕ್ಕಾಗಿ ಒಂದು ಸಲ ಲೋಸೂರು ಬ್ರ್ಯಾಂಚಿಗೆ ಬಂದು ಭೇಟಿಯಾಗಿರಿ. ಈ ಬಗ್ಗೆ ಮಷಿನ್ ಬಗ್ಗೆ ಮಾಹಿತಿ ಕೇಳ್ರಿ. ಇದು ಕಟಿಂಗ್ ಹೆಂಗಾಗಿತ್ತು ನೋಡೋಣ ಬರ್ರಿ. ಈಗ ಅರ್ಧ ಇಂಚ 1 ಇಂಚ 2 ಥರ ಕಟಿಂಗ್ ಆಗ್ತೈತಿ ರೀ. ತುರ್ಗ ಭಾಳ ಮೇವು ಹಾಕಿರ ನೋಡ್ರಿ. ಒಟ್ಟು ಎಲ್ಲೂ ಯಾವುದೂ ಮೇವು ಶಿಳಿಲ್ಲ ರೀ. ನೋಡಿರಿ ಶಿಳಿಲ್ಲ. ಯಾಕಂದ್ರೆ ಶಿಳಿ ಥರ ಮೇವು ಆರ್ತೈತಿ ರೀ. ಇದು ಆರೋದಿಲ್ಲ ರೀ ಮೇವು. ನೋಡಿರಿ ಅರ್ಧ ಇಂಚ್ ಕಟಿಂಗ್ ಆಗೈತಿ ರೀ. ನೋಡಿರಿ ತಪ್ಪಲ ಸುದಕ್ಕೆ ಬಿಟ್ಟಿಲ್ಲ. ಇದ್ರ 1 ಇಂಚು ಕಟಿಂಗ್ ಆಗ್ತೈತಿ, ಅರ್ಧ ಇಂಚು ಕಟಿಂಗ್ ಆಗ್ತೈತಿ. ನೋಡಿರಿ ಎಲ್ಲ ರೀತಿ ನಾವು ಮೇವು ಕೊಟ್ಟು ಮಾಡಿದ್ವಿ. ಅದಕ್ಕಾಗಿ ಒಂದು ಸಾರಿ ಬಂದ ಗೋಕಾಕ್ ತಾಲೂಕು ಲೋಸೂರ್ಗೆ ಬಂದ ಈ ಮಷಿನ್ ಬಗ್ಗೆ ಮಾಹಿತಿ ತೊಗೊರಿ. ಗಂಗಾ ಮಾತಾ ಎಂಟರ್ಪ್ರೈಸ್ ನಮ್ಮ ಅಂಗಡಿ ಹೆಸರು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ರವಿ ಅಂತ. ನಾನು ಮೇಸ್ತ್ರಿಯಾದ ಕೆಲಸ ಮಾಡ್ತೇನೆ ಅಣ್ಣ. ಈ ಮಷಿನ್ ಬಗ್ಗೆ ಏನೂ ರಿಪೇರಿ ಬಂದ್ರೂ ನಾನು ಡೋರ್ ಡೆಲಿವರಿ ಸರ್ವಿಸ್ ಬಂದು ಸರ್ವಿಸ್ ಮಾಡಿಕೊಡ್ತೇನೆ. ಮಷಿನ್ ಆಯ್ತು ಅಥವಾ ಇಂಜಿನ್ ಪೆಟ್ರೋಲ್ ಇಂಜಿನ್ ಆಯ್ತು, ಡೀಸೆಲ್ ಇಂಜಿನ್ ಆಯ್ತು, ಬಟ್ ಏನೂ ಪ್ರಾಬ್ಲಮ್ ಬಂದ್ರೂ ನಾ ಮನೆಗೆ ಬಂದು ಸರ್ವಿಸ್ ಕೊಡ್ತೇನೆ. ಸರ್ವಿಸ್ ಚಾರ್ಜ್ ಅಷ್ಟೇ ಇರ್ತೈತೆ ನಂದು. ಹೊರತಾಗಿ ಸ್ಪೇರ್ ಪಾರ್ಟ್ಸ್ ಏನಿದೆ ಎಲ್ಲ ನಾನೇ ತಂದು ಕುಡಿಸ್ಕೊಡ್ತೇನೆ. ಮಷಿನ್ಗೆ ಏನೂ ಪ್ರಾಬ್ಲಮ್ ಬಂದ್ರೂ ಬಂದು ಸರ್ವಿಸ್ ಮಾಡ್ತೇನೆ. ಯಾವುದು ಮಷಿನ್ ಇರಲಿ, ಯಾವ ಬೇಕಾದ ಮಷಿನ್ ಇದ್ರೆ ಬಂದ್ರೆ ನಾನು ಸರ್ವಿಸ್ ಮಾಡ್ತೇನೆ. ಇದ್ರ ಬಗ್ಗೆ ನಾ ಇಷ್ಟ ಆಯ್ತು. ನಮಸ್ತೆ.